ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಒಂದು ವಿಶೇಷವಾದಂತಹ ದಿನ ಏನಿವತ್ತು ದಾಸೋಹ ದಿನ ಅಂತ ಕರಿತೇವೆ. ಅಂಥ ಒಂದು ದಿನವನ್ನು ಇಂದು ರಾಜ್ಯವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶಿವಕುಮಾರ ಸ್ವಾಮಿಗಳವರ ಒಂದು ದಾಸೋಹ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಹುಟ್ಟಿದಬ್ಬನ, ಅವರ ಒಂದು ಮನೆಯ ಕಾರ್ಯಕ್ರಮನ ಆಚರಣೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಶ್ರೀಗಳವರ ದಾಸೋಹ ದಿನ ಅಂದರೆ 6ನೇ ವರ್ಷದ ಪುಣ್ಯ ಸಂಸ್ಮರಣೆಯನ್ನ ಇಂದು ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಅಂದ ದಾಸೋಹವನ್ನ ಮಾಡುವುದರ ಮೂಲಕ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲ ಕೇಳಿರ್ಬೋದು. ಅಂದ್ರೆ ನಮ್ಮ ಸಮಾಜಕ್ಕೆ ಸುತ್ತೂರು ಮಠ ಮತ್ತೆ ಸಿದ್ಧಗಂಗಾ ಮಠ ಆ ಎರಡು ಕಣ್ಣುಗಳಿದ್ದಾಗ ಜಾತಿ ಭೇದ ಧರ್ಮ ಮುಂದೆ ಎಲ್ಲರನ್ನ ಪ್ರೀತಿಯಿಂದ ತರುವಂತಹ ಆ ಎರಡು ಮಠಗಳು ಸಮಾಜಕ್ಕೆ ಕಣ್ಣುಗಳಿಗಾಗಿ, ಅದರಲ್ಲೂ ಆ ವಿದ್ಯಾರ್ಥಿಗಳಿಗಾಗಿ ಕಾಮಧೇನುಗಳಿಗೆ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರು ಬದುಕನ್ನ ಕಟ್ಟಿದ್ದಾರೆ. ಬೇರೆ ಬೇರೆ ಒಂದು ಹುದ್ದೆಗಳನ್ನ ಇರುವಂತಹ ವಿದ್ಯಾರ್ಥಿಗಳು ಹುದ್ದೆಗಳನ್ನ ಅಲಂಕರಿಸಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈಗ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಅವರನ್ನ ಅಮೂಲ್ಯ ರತ್ನ ಅಂತ ಕರೀತಾರೆ. ನಡೆದಾಡುವ ದೇವರು, ಶತಮಾನದ ಸಂತ ಅಂತ ಕರೀತಾರೆ. ಸರ್ವಶ್ರೇಷ್ಠ ಸಂತ ಅಂತ ಕರೀತಾರೆ. ನಾವು 12ನೇ ಶತಮಾನದಲ್ಲಿ ಬಸವಣ್ಣನವರನ್ನ ನೋಡಿದವರಲ್ಲ, ಅಂದ್ರೆ 8 ವರ್ಷಗಳ ಹಿಂದೆ ನಾವು ಯಾರು ಕೂಡ ನೋಡಿರೋದಕ್ಕೆ ಅವ್ರನ್ನ ಸಾಧ್ಯ ಇಲ್ಲ. ಅದು ಚಿತ್ರಗಳಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇವರನ್ನೇ ನಾವೀಗ ಆಧುನಿಕ ಬಸವಣ್ಣ ಅಂತ ಕರೀತಾರೆ. ಇವ್ರನ್ನ ನಡೆದಾಡುವ ದೇವರು. ಪ್ರತಿ ಮನೆಗಳಲ್ಲೂ ಇವರ ಒಂದು ಭಾವಚಿತ್ರ ಇದೆ, ನೋಡ್ಬೋದು. 111 ವರ್ಷಗಳ ತಮ್ಮ ಸಾರ್ಥಕ ಜೀವನವನ್ನ ನಡೆಸಬೇಕಾಗಿದೆ. ಶ್ರೀಗಳವರು ಮಾಗಡಿ ತಾಲೂಕಿನ ವೀರಾಪುರ ಎಂಬ ಗ್ರಾಮದಲ್ಲಿ ಪಟೇಲ್ ಹೊನ್ನಪ್ಪ ಮತ್ತು ಗಂಗಮ್ಮ ಎಂಬ ಸುಪುತ್ರರಾಗಿ ಜನಿಸ್ತಾರೆ. ಶ್ರೀಗಳವರು ಒಂದು ಬಾಲ್ಯದಲ್ಲೇ ಬುದ್ಧಿವಂತರಾಗಿದ್ದಾರೆ. ಸಮಾಜ ಸೇವೆಯ ಆ ಒಂದು ಬಾಲ್ಯದಲ್ಲಿ ಅವರು ಬೆಳೆಸ್ಕೊಂಡಿರ್ತಾರೆ. ಉದಾಹರಣೆ ಇರ್ತದೆ. ಹೀಗೆ ಒಂದು ಸಂದರ್ಭದಲ್ಲಿ ಇವರು ಆ ಒಂದು ಮಠಕ್ಕೆ ಉತ್ತರಾಧಿಕಾರಿ ಆಗ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ಆಶ್ಚರ್ಯಕರವಾಗಿರ್ತದೆ. ಯಾಕೆಂದ್ರೆ ಆ ಒಂದು ಸಿದ್ಧಗಂಗೆಯ ಹಿರಿಯ ಶ್ರೀಗಳಂತಹ ಉದ್ದಾರ ಶಿವಯೋಗಿಗಳು ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾರು ಇರೋಗಿರ್ತಾರೆ, ಆ ಒಂದು ಸಮಾಧಿ ಮಠದ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಉದ್ದಾರ ಶಿವಯೋಗಿಗಳು. ಆ ಒಂದು ಕಾರ್ಯಕ್ಕೆ ಶಿವಕುಮಾರ ಸ್ವಾಮಿಗಳು ಕೂಡ ಹೋಗಿರ್ತಾರೆ. ಇವರ ಮೊದಲ ಹೆಸರು ಶಿವಕುಮಾರ ಸ್ವಾಮಿಗಳು ಶಿವಣ್ಣ ಅಂತ ಕರೀತಾರೆ. ಶಿವಣ್ಣ ಅಂತ ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಇವರ ಬಗ್ಗೆ ತುಂಬಾ ಕೇಳ್ಕೊಂಡಿರ್ತಾರೆ ಉದ್ದಾರ ಶಿವಯೋಗಿಗಳು, ಹಿರಿಯ ಶ್ರೀಗಳು. ಆಗ ಅವರು ಇವರ ನಡೆ ನುಡಿ, ಇವರ ವ್ಯಕ್ತಿತ್ವವನ್ನು ನೋಡಿ ಉದ್ದಾರ ಶಿವಯೋಗಿಗಳು ಸಿದ್ಧಗಂಗೆಯ ಉತ್ತರಾಧಿಕಾರಿಗಳು ಇವರೇ ಎಂದು ಅದೇ ಸ್ಥಳದಲ್ಲಿ ಅವರನ್ನು ಎಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡ್ತಾರೆ. ಆಗ ಇರ್ತಕ್ಕಂಥ ಜನರಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. ಹೌದಲ್ಲ, ಆ ಒಂದು ಸ್ಥಳದಲ್ಲಿ ಇವರೇ ಸೂಕ್ತವಾದಂತಹ ಉತ್ತರಾಧಿಕಾರಿ ಅಂತ ಆಯ್ಕೆ ಮಾಡೋದಿದೆಯಲ್ಲ, ಅವರಲ್ಲಿ ಅಷ್ಟೊಂದು ವ್ಯಕ್ತಿತ್ವ, ಒಳ್ಳೆತನ ಅವರಲ್ಲಿ ಇತ್ತು. ಅದರಿಂದ ಅವರು ಆಯ್ಕೆ ಮಾಡ್ತಾರೆ. ಆದರೆ ಕಾಲಾನಂತರ ಇವರು ಲಿಂಗೈಕ್ಯರಾಗ್ತಾರೆ ಉದ್ದಾರ ಶಿವಯೋಗಿಗಳು. ಅನಂತರ ಬಂದಂತ ಪೂಜ್ಯ 1930ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹಾಗೆ ಇವರು ವಹಿಸಿಕೊಂಡಂತಹ ಅಧಿಕಾರವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಕೇವಲ ಇವರ ಹತ್ರ 300 ರೂಪಾಯಿ, 20 ವಿದ್ಯಾರ್ಥಿಗಳು, ಹಾಗೆ ಒಂದು ಸಂಸ್ಕೃತ ಶಾಲೆ ಮಾತ್ರ ಇದೆ. ಈಗ 150ಕ್ಕೂ ಹೆಚ್ಚು ಸಂಸ್ಥೆಗಳಿವೆ. ನಮ್ಮ ಹುಟ್ಟೂರಿನ ಮಠ ಇದೆಯಲ್ಲ, ಅದೇ ಥರ ಅವರನ್ನು ಶಿಕ್ಷಣ ಸಂಸ್ಥೆಗಳು ಕೂಡ 150ಕ್ಕೂ ಹೆಚ್ಚು ಸಂಸ್ಥೆಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಪೂಜ್ಯರು
ಮಕ್ಕಳ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು. ಮಕ್ಕಳೆಂದರೆ ಬಹಳ ಅಚ್ಚುಮೆಚ್ಚುವರು. ಈಗ ಒಂದು ಘಟನೆಯಿಂದ ಹೇಳ್ತೀನಿ ನಾನು. ಒಮ್ಮೆ ಏನಾಗುತ್ತೆ, ಯಾರೋ ಭಕ್ತರು ಮನೆಗೆ ಹೋಗ್ತಾರೆ. ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ಮುಗಿಸಿ ಬರಬೇಕಾದಂತಹ ಸಂದರ್ಭದಲ್ಲಿ ಕಾಣಿಕೆ ಅಂತ ಕೊಡ್ತಾರೆ. ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಕೊಡ್ತಾರೆ. ಅವ್ರಿಗೆ ಹೋಗ್ಬೇಕಾದ್ರೆ ಮಾತ್ರ ಬಸ್ ಚಾರ್ಜ್ ಕೊಡ್ತಾರೆ. ಆ ಕಡೆಯಿಂದ ಮಠಕ್ಕೆ ಬರಬೇಕಾದ್ರೆ ಅವರು ಬಸ್ ಚಾರ್ಜ್ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ಶ್ರೀಗಳು ಏನಾಗ್ತಾರೆ, ಬರೀ ಕಾಲಲ್ಲಿ ಅವರು ಕಟ್ಟೋದು ಮಠಕ್ಕೆ ಹೋಗ್ತಾರೆ. ನಾವು ಏನು ಆ ಗ್ರಾಮದಿಂದ ಮಠಕ್ಕೆ ಹೋಗುತ್ತಾ ಬಸ್ ಚಾರ್ಜ್ ಆ ಒಂದು ಹಣವನ್ನ ವಿದ್ಯಾರ್ಥಿಗಳ ಪ್ರಯೋಜನಕ್ಕೆ ಕಾಣಿಕೆ ಉಳಿಕೆ ಆಗ್ತದೆ ಅಂತಂದ್ರೆ ಅವರ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಮಾತನಾಡ್ತಾರೆ. ಅದೇ ರೀತಿ ಊರು ಅಲಿತಾರೆ ಮಕ್ಕಳಿಗಾಗಿ ಜಂಗಮದ ಜೋಳಿಗೆಯನ್ನ ಕಟ್ಕೊಂಡು ಅವರು ಗ್ರಾಮಗಳಿಗೆ, ಅಂಗಡಿಗಳಿಗೆ, ಶ್ರೀಮಂತರ ಮನೆಗಳ ಬಾಗಿಲಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಅಂದು ಅವರು ಮಕ್ಕಳನ್ನ ಸಾಕ್ತಾರೆ. ಇಂದು ಈಗ 10,000 ವಿದ್ಯಾರ್ಥಿಗಳು ಆ ಮಠದಲ್ಲಿ ಇದ್ದಾರೆ ಅಂತಂದ್ರೆ ಅವರ ಒಂದು ಸೇವೆ, ದಣಿವರಿಯದ ಕಾಯಕ ಇದೆಯಲ್ಲ, ಅದನ್ನೆಲ್ಲ ಪ್ರಶಂಸೆ ಮಾಡಲೇಬೇಕು. ಮನುಷ್ಯ ಹುಟ್ಟಾನೆ, ಸುಮ್ಮನೆ ಏನು ಮಾಡಿಸ್ಬೇಕು ಹೋಗ್ತಾನೆ. ಒಂದು ದಾಸೋಹ ಎಂಬ ಪದಕ್ಕೆ, ದಾಸೋಹ ಅನ್ನೋ ಪದಕ್ಕೆ ಒಂದು ಅನ್ವರ್ಥವಾದಂತಹ ಗುರುಗಳಾಗಿದ್ದಾರೆ. ಇಡೀ ವಿಶ್ವವೇ ಇವರನ್ನ ಕೊಂಡಾಗ್ತದೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಇವರು ಅಮೂಲ್ಯ ರತ್ನ, ವಿಶ್ವದ ಅಮೂಲ್ಯ ರತ್ನ ಅಂತ ಕರೀತಾರೆ ಇವರನ್ನ. ಶ್ರೀಗಂಧದ ಕೊರಳಿನಂತೆ ಸಮಾಜಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ದುಡಿದಂತಹ ಶ್ರೇಷ್ಠ ಸಂತರು ಅಂತ ಹೇಳ್ಬೋದು. ಹೀಗೆ ಅವರ ಜೀವನ ಸಾಗ್ತಾ ಇರ್ತದೆ. ಮತ್ತೊಂದು ಘಟನೆ, ವಿದ್ಯಾರ್ಥಿಗಳ ಬಗ್ಗೆ ಹೆಂಗೆ ಅವರು ಎಚ್ಚರ ಮಾಡ್ತಾ ಇದ್ರು, ಅವರ ದಿನಚರಿ ಹೇಗಿತ್ತು ಅಂತ. ಕೇವಲ ಅವರು 4 ಗಂಟೆಗಳು ಮಾತ್ರ ನಿದ್ದೆ ಮಾಡ್ತಾ ಇದ್ರು. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, 6 ಗಂಟೆ, 7 ಗಂಟೆ, 8 ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಇದ್ವಿ. ಕೇವಲ 4 ಗಂಟೆಗಳು ಮಾತ್ರ ನಿದ್ದೆ ಮಾಡ್ತಾ ಇದ್ವಿ. 11 ಗಂಟೆಗೆ ಮಲಗಿ ಅವ್ರು ಹೇಳ್ತಾ ಇದ್ರು 3 ಗಂಟೆಗೆ ಹೇಳ್ತಾ ಇದ್ರು. 3 ಗಂಟೆಗೆ ಎದ್ದು ಸ್ನಾನ ಪೂಜೆಗಳನ್ನ ಮಾಡಿ 6 ಗಂಟೆಗೆ ಸರಿಯಾಗಿ 2 ಇಡ್ಲಿ, ಚಟ್ನಿ ಮತ್ತು ತೊವೆ ಅಂತ ಕರೀತಾರೆ, ಕೇಳ್ಬೋದು ನೀವು. ಸಿಹಿ ಅಲ್ಲಿ ಬರುತ್ತೆ, ತೊವೆ ಅಂತ ಕರೀತಾರೆ. ಸ್ವಲ್ಪ ಪರಂಗಿಯನ್ನ, ಆ ಪೀಸನ್ನ ತಿಂತಾ ಇದ್ರು. ಕಷಾಯವನ್ನ ಕುಡಿತಾ ಇದ್ರು. ಯಾವ್ದು ಕಷಾಯ? ಬೇವಿನ ಕಷಾಯವನ್ನ ಪ್ರತಿನಿತ್ಯ ಅವರು ಅದನ್ನ ಮಾಡ್ತಾ ಬರ್ತಾ ಇದ್ರು. ನೋಡಿ, ಕೇವಲ 4 ಗಂಟೆಗಳನ್ನು ಆ ಒಂದು ಪಟ್ಟಂತಹ ಶ್ರಮದಿಂದ ಇಂದು ಲಕ್ಷಾಂತರ ಜನರು ಬದುಕನ್ನ ಕಟ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಘಟನೆ ಏನಂತಂದ್ರೆ, ಅವರು 4 ಗಂಟೆ ಸಂದರ್ಭದಲ್ಲಿ ಇನ್ನು ವಾಕ್ ಮಾಡ್ತಾ ಇರ್ತಾರೆ. ಪ್ರತಿ ರೂಮಿಗಳಿಗೂ ತಾವೇ ಭೇಟಿಯನ್ನು ನೀಡ್ತಾ ಇದ್ರು. ಅವರು ಕೋಲ್ ಇಟ್ಕೊಂಡು ಬರ್ತಾ ಇದ್ರು. ಮತ್ತೆ ಕಾಲು ಪಾದರಕ್ಷೆಗಳಿಂದ ಮರೆತು ಹಾಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಪ್ರತಿ ರೂಮಿಗೆ ಆ ಒಂದು ಅವ್ರು ಇಟ್ಕೊಂಡು ಬರ್ತಾ ಇದ್ರಲ್ಲ, ಅದು ಬೆತ್ತ ಅಂತ ಕರೀತಾರೆ, ಅದನ್ನ ಆ ರೂಮ್ ಕೊಡ್ತಾ ಇದ್ರು. ಮಕ್ಕಳನ್ನ ಏಳಿಸ್ತಾ ಇದ್ರು ಅವರು ಪ್ರತಿ ರೂಮ್ಗೂ. ಇಂತಹ ಸಂದರ್ಭದಲ್ಲಿ ಕೆಲವು ಮಕ್ಕಳು ಏನಾಗ್ತಾ ಇದ್ರು, ಹರಿದ ಬಟ್ಟೆಯನ್ನ ಹಾಕೊಂಡು ಬರ್ತಾ ಇದ್ರು. ಅಷ್ಟೊಂದು ಬಡತನ ಆಗಿನ ಕಾಲದಲ್ಲಿ ಇತ್ತು. ಮಕ್ಕಳಿಲ್ಲ. ಕೆಲವು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಅಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮಕ್ಕಳನ್ನ ಏಳ್ಸಿ ಅವರು ಸಾಂತ್ವನವನ್ನ ಮಾಡ್ತಾ ಇದ್ರು. ಎಲ್ಲ ಸ್ವಾರ್ಥವೇ ತುಂಬಿರುವಂತಹ ಪ್ರಪಂಚದಲ್ಲಿ ನಿಸ್ವಾರ್ಥದಿಂದ ಮಕ್ಕಳ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಶಿವಕುಮಾರ ಸ್ವಾಮಿಗಳು ಏಳ್ಸಿ, ಅದೇ ಅವನಿಗೆ ಬೆಳಿಗ್ಗೆ ಅವನ ಹೆಸರನ್ನ ಜ್ಞಾಪಕ ಇಟ್ಕೊಂಡು ಪಕ್ಕದಲ್ಲಿ ಏಳ್ಸಿ ಪ್ರೇಯರ್ ಆದ ನಂತರ ಆ ವಿದ್ಯಾರ್ಥಿಗಳನ್ನ ವಿಚಾರಿಸ್ತಾ ಇದ್ರು. ಅವನಿಗೆ ಏನು ಬೇಕು, ಬೇಡಗಳನ್ನ ಅವರು ತರಿಸ್ಕೊಡ್ತಾ ಇದ್ರು. ಯಾಕೆ ಕಳ್ತಾ ಇದ್ದೆ, ಏನು ಫೋನ್ ಮಾಡ್ಕೊಡ್ಬೇಕಾ, ಏನ್ ಬೇಕು ತಿಂಡಿ, ಪುಸ್ತಕ, ಎಲ್ಲನೂ ತರಿಸ್ಕೊಡ್. ಅಂದ್ರೆ ಒಂದು ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಅವರು ಆ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ರು. ಅದಕ್ಕೆ ಈಗಲೂ ಕೂಡ ಅಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಹೊರಟಾಗ್ತಾರೆ ಅಂತ. ಅಂದ್ರೆ ಆ ಒಂದು ಸ್ಥಾನವನ್ನ ಅವರು ತುಂಬ್ತಾ ಇದ್ರು. ಆತ ಆ ರೀತಿ ನಡ್ಕೊಂಡು ಬಂದ. ಪ್ರತಿ ದಿನ ಅವರು ಪ್ರಾರ್ಥನೆಗೆ 10,000 ವಿದ್ಯಾರ್ಥಿಗಳು ಸಾಮೂಹಿಕ ನಮ್ಮಲ್ಲಿ ಏನು ಮಾಡ್ತೀವಿ ಅದೇ ರೀತಿ ಅಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರತಿ ದಿನ ಅವರು ಪ್ರೇಯರ್ಗೆ ತಪ್ಪದೇ ಬರ್ತಾ ಇದ್ರು. ಮಕ್ಕಳಿಗೆ 5 ನಿಮಿಷಗಳ ಕಾಲ ಹಿತ ನುಡಿಗಳನ್ನ ಹೇಳ್ತಾ ಇದ್ರು. ಮನಮುಟ್ಟುವಂತೆ ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು. ಅಂತಹ ಒಂದು ವ್ಯಕ್ತಿತ್ವವನ್ನ, ನಿಸ್ವಾರ್ಥ ಸೇವೆಯನ್ನ ಮಾಡಿರ್ತಕ್ಕಂಥವರು ನಮ್ಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು.
ಹಾಗೆ ಇವರ ಒಂದು ಕೈಂಕರ್ಯಗಳು, ಕೆಲಸ ಕಾರ್ಯಗಳು ಹೆಂಗ್ ನಡೀತಾ ಇತ್ತು ಅಂತಂದ್ರೆ, ಬೆಳಿಗ್ಗೆ ಯಾರೇ ಬರಲಿ ಪೂಜೆ ತಿಂಡಿ ತಿಂದಾದ್ಮೇಲೆ ಮಠಕ್ಕೆ ಯಾರೇ ಬಂದ್ರು ಕೂಡ ಮೊದಲು ಪ್ರಸಾದವನ್ನ ಮಾಡಿ ಅಂತ ಹೇಳ್ತಾ ಇದ್ರು. ನಿಮ್ಮ ಏನಿನ ಸಮಸ್ಯೆ ಕೇಳ್ತಾ ಇಲ್ಲ ಅವರು, ನಮಸ್ಕಾರ ಮಾಡಿದ್ರೆ ಮೊದಲು ಪ್ರಸಾದವನ್ನ ಮಾಡಿ ನಂತರ ಇನ್ನುಳಿದ ಕೆಲಸಗಳು ಅಂತ ಹೇಳ್ತಾ ಇದ್ರು. ಆಮೇಲೆ ಪ್ರಸಾದ ಮಾಡ್ಕೊಂಡು ಬಂದ್ಮೇಲೆ ಅವರ ವಿಷಯಗಳು ಏನು ಚರ್ಚೆ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು. ರೈತರ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನು ಹೊಂದಿದ್ರು ಅವರು. ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಗುರುತಿಸಿ ಸರ್ಕಾರ ಮಟ್ಟದಲ್ಲಿ ಅದನ್ನ ಜಾರಿಗೆ ತರ್ತಾ ಇದ್ರು. ಅದನ್ನ ಮನ ಮುಟ್ಟುವಂತೆ ಸರ್ಕಾರದ ಗಮನಕ್ಕೆ ತಂದು ಆ ಒಂದು ಪರಿಹಾರವನ್ನ, ಆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇಂತಹ ಪೂಜ್ಯರ ನುಡಿಯಲ್ಲಿ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಹಾಗೆ 19ನೇ ಶತಮಾನದಲ್ಲಿ ಬರಗಾಲ, ನೂರಾರು ಘಟನೆಗಳಿದ್ದಾವೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಅಂತ ಸಂದರ್ಭದಲ್ಲಿ ಎಲ್ಲರೂ ಒಂದೊಂದು ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ರು. ಬರಗಾಲ, ಕುಡಿಯಕ್ಕೆ ನೀರಿಲ್ಲ, ಹಸಿದ ಹೊಟ್ಟೆಗೆ ಅನ್ನ ಇಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮ ಮಠದಲ್ಲಿ ಬಂದಂತಹ ಅಕ್ಕಪಕ್ಕದ ಲಕ್ಷಾಂತರ ಜನರಿಗೆ, ಗ್ರಾಮಗಳಿಂದ ಬಂದಂತಹ ಜನರಿಗೆ ಒಂದು ಅನ್ನ ದಾಸೋಹವನ್ನ ಮಾಡ್ತಾ ಇದ್ರು. ತಾವೇ ಕುತ್ತು ನಿಂತು ಆ ಒಂದು ಪ್ರಸಾದವನ್ನ ಬಡಿಸ್ತಾ ಇದ್ರು. ಹೀಗೆ ಒಂದ್ಸರಿ ಅವರು ಬಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬಿಸಿಲು ಚಪ್ಪಿನವರು ಅವರು ಪಾದಿಕೆಯನ್ನು ಕೂಡ ಹಾಕೊಂಡಿರ್ಲಿಲ್ಲ. ಬಿಸಿಲು ಕಡೆ ಭಾರ ಒಂದು ನೆಲೆ ಇತ್ತು, ಸುಡ್ತಾ ಇತ್ತು. ಅಂತಹ ಸಂದರ್ಭದಲ್ಲೂ ಅವರು ಬಡಿಸ್ತಾ ಇದ್ರು. ಇದನ್ನ ನೋಡಿದಂತ ಅಂದಿನ ಕಾಲದ ಮುಖ್ಯಮಂತ್ರಿಯಾದ ನಿಜಲಿಂಗಪ್ಪನವರು ಮಠಕ್ಕೆ ಬಂದಿದ್ರು. ಅಂತಹ ಸಂದರ್ಭವನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ, ಕಣ್ಣಲ್ಲಿ ನೀರಾಗ್ತಾರೆ. ಯಾಕೆಂತಂದ್ರೆ ಅವರೇ ನಿಂತ್ಕೊಂಡು ಕಾಲು ಅವರಿಗೆ ಸುಡ್ತಾ ಇದ್ರು ಕೂಡ ಬಡಿಸ್ತಾ ಇದ್ದಾರೆ ಜನರಿಗೆ, ಜನರ ಬಗ್ಗೆ, ಸಮಾಜದ ಬಗ್ಗೆ ಎಷ್ಟು ಅವರು ಕಾಳಜಿಯನ್ನ ಹೊಂದಿದ್ರು ಅಂತ. ಹಾಗೇನಾದ್ರೆ ಇದೆ ಆ ಕ್ಷಣದಲ್ಲಿ ಆ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಈ ಮಠಕ್ಕೆ ಏನೇನು ಬೇಕು ಸೌಲಭ್ಯಗಳು ಎಲ್ಲವನ್ನ ಒದಗಿಸಿ ಅಂತ ಆ ತುಮಕೂರು ಜಿಲ್ಲಾಧಿಕಾರಿಗೆ ಅವ್ರು ಹೇಳ್ತಾರೆ. ಅಂತ ಒಂದು ಕೈಂಕರ್ಯದಲ್ಲಿ ಅವರು ಸಮಾಜದ ಬಗ್ಗೆ, ಸಮಾಜಕ್ಕೆ ದುಡಿದಂತ ಮಹಾನೀಯರು ಅಂತ ನಾವು ಕರಿಬಹುದು. ಇಂದು ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ಅವರ ಆರೋಗ್ಯದ ಗುಟ್ಟು. ಅವರು ಒಂದು ದಿನ ಒಂದು ದಿನನೂ ಕೂಡ ಹುಷಾರಿಲ್ಲದೆ ಕೊನೆ ಗಳಿಗೆಲ್ಲಿ ಮಾತ್ರ ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ತಾ ಇರ್ತಾರೆ. ಹುಷಾರಿಲ್ಲ, ನನಗೆ ಕಾಯಿಲೆ ಯಾವುದೇ ರೀತಿಯಾದಂತಹ ಇರಲಿ ಅಂತ 101 ವರ್ಷಗಳನ್ನ ಬದುಕಿದ್ದಕ್ಕಂಥದ್ದು. 2019ರಲ್ಲಿ ಅವರು ಅಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇಡೀ ಪ್ರಪಂಚದಾದ್ಯಂತ ನಾನಾ ಮೂಲೆಗಳಿಂದ ಅಲ್ಲಿಗೆ ಬಂದಿಲ್ಲ ಅವರನ್ನು ನೋಡೋದಿಕ್ಕೆ. ಎಲ್ಲರ ಕಣ್ಣಲ್ಲಿ ನೀರಿತ್ತು, ಮನಸ್ಸಿನಲ್ಲಿ ದುಃಖ ಇತ್ತು. 2019 ಇದೇ ದಿನ ಯಾವುದು, ಜನವರಿ 21 ಅವರು ಇಹಲೋಕವನ್ನ ತ್ಯಜಿಸಿದ್ರು, ಬಯಲಲ್ಲಿ ಬಯಲಾದ್ರು. ಅಂತಹ ಒಂದು ದಿನವನ್ನೇ ಸರ್ಕಾರ ದಾಸೋಹ ದಿನ ಅಂತ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅಂದು ಅದಕ್ಕೆ ಒಂದು ಮಾತು ಹೇಳ್ತಾರೆ, ಶರಣರ ಜೀವನವನ್ನ ಮರಣದಲ್ಲಿ ಕಾಣಿರೋ ಅಂತಾರೆ. ಒಬ್ಬ ವ್ಯಕ್ತಿ ಏನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಮರಣವನ್ನ ಹೊಂದಿರುವಂತಹ ದಿನ ಎಷ್ಟು ಜನ ಸೇರ್ತಾರೆ ಅನ್ನೋದು. ಸುಮಾರು ಅವರ ದರ್ಶನ ಮಾಡಿರ್ತಕ್ಕಂಥ ಆ ದಿನ 25 ಲಕ್ಷಕ್ಕೂ ಹೆಚ್ಚು ಜನ ಅವರ ದರ್ಶನವನ್ನ ಅಂದು ಮಾಡಿರ್ತಕ್ಕಂಥವ್ರು. ಬಹುಶಃ ನನ್ನ ಇತಿಹಾಸದಲ್ಲಿ ಅಷ್ಟೊಂದು ಜನ ಇವರ ದರ್ಶನವನ್ನ ಪಡೆದಿರ್ತಕ್ಕಂಥ ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಹಾಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಯಾಕೆಂತಂದ್ರೆ ನಾನೂ ಕೂಡ 1999 2000ರಲ್ಲಿ ನಾನು PCH ಅಲ್ಲಿ ಮಾಡಿದಂತ ಹಳೆಯ ವಿದ್ಯಾರ್ಥಿ ನಾನು ಕೂಡ ಆಗಿದ್ದೆ. ಅವರ ಪಕ್ಕದ ರೂಮಿನಲ್ಲೇ ನಾನು ಕೂಡ ಇದ್ದೆ. ಎಷ್ಟು ಅವ್ರು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಅಂದ್ರೆ, ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರೂ ಕೂಡ ಅವ್ರು ಕೊಡ್ತಕ್ಕಂಥ ಹಣ್ಣುಗಳ ಹಂಪಲುಗಳನ್ನ ತಂದು ಆ ಕ್ಷಣದಲ್ಲೇ ನಮ್ಮ ಕೊಠಡಿಗಳಿಗೆ ತಲುಪಿಸ್ತಾ ಇದ್ರು. ಅಂತಹ ಒಂದು ಉದಾರತೆಯಿಂದ ಗುಣವನ್ನ ಹೊಂದಿದ್ರು. ನಮ್ಮನೆ ಕರ್ಸ್ಬಿಟ್ಟು ಅಲ್ಲಿಗೆ ಎಲ್ಲ ಹಣ್ಣುಗಳನ್ನು ಏನು ಒಂದು ತಿಂತಾರೆ ಪರಂಗಿ ಏನು ಮಾತ್ರ ಅವ್ರಿಗೆ ತುಂಬಾ ಇಷ್ಟಪಡ್ತಾ ಇದ್ರು. ಅದೊಂದು ಮಾತ್ರ ಇಟ್ಕೊಂಡು ಎಲ್ಲಾ ಮಕ್ಕಳಿಗೂ ಕೂಡ ಹಂಚಿ ಅಂತ ಕೊಡ್ತಾ ಇದ್ರು. ಯಾಕೆಂದ್ರೆ ನನಗೆ ಪುಣ್ಯ ಅನ್ಸುತ್ತೆ, ನನ್ನ ಜೀವನ ಸಾರ್ಥಕ ಅನ್ಸುತ್ತೆ. ಯಾಕೆಂದ್ರೆ ಅವರ ಪಕ್ಕದ ಕೊಠಡಿಯಲ್ಲೇ ನಾನು ಕೂಡ ಒಂದು ಶಿಕ್ಷಣವನ್ನ ಪಡಿತಾ ಇದ್ದೆ, ಹಳೆಯ ವಿದ್ಯಾರ್ಥಿ ಆಗಿದ್ದೆ. ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಅವರು ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಜನ ಸಾಗರವೇ ಸೇರ್ತಾ ಇತ್ತು. ಅಂತಹ ಒಂದು ವ್ಯಕ್ತಿತ್ವವನ್ನ ಅವರಲ್ಲಿ ಕಾಣ್ಬೋದಾಗಿತ್ತು.
ಒಂದೆರಡು ಮಾತುಗಳನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಂಡಿದ್ದೇನೆ. ಯಾಕೆಂದ್ರೆ ಮನುಷ್ಯ ಎರಡು ರೀತಿ ಜನ ಇರ್ತಾರೆ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಇದು ಎರಡು ರೀತಿ ಇರ್ತಾರಂತೆ. ಕೆಲವರು ಸತ್ರುವೆ ಏನಾಗಿರ್ತಾರೆ, ಅವರ ಮಾಡಿರ್ತಕ್ಕಂಥ ಕೆಲಸಗಳು ಮಾತಾಡ್ತಾರೆ. ಕೆಲವರು ಇದ್ರೂ ಕೂಡ ಸತ್ತೋಗಿರ್ತಾರೆ, ಸುಮ್ಮನೆ ಬದುಕಿರ್ತಾರೆ ಅಷ್ಟೇ. ಇವಾಗ ಬದುಕಿರ್ತಾರೆ, ಅವರು ಬದುಕಿದ್ರು ಕೂಡ ಅವರು ಸತ್ತಂಗೆ. ಆದ್ರೆ ಕೆಲವರು ಅವರು ಮರಣವನ್ನ ಹೊಂದಿದ್ರು ಕೂಡ ಅವರ ಕೆಲಸ ಕಾರ್ಯಗಳು, ಅವರ ಸಾಧನೆಗಳು ಮಾತಾಡ್ತಾ ಇರ್ತಾರೆ. ಆತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಶಿಕ್ಷಣ ಜೊತೆಗೆ ಸಂಸ್ಕೃತಿಯನ್ನು ಕೂಡ ಬೆಳೆಸ್ತಕ್ಕಂಥವ್ರು. ಇನ್ನು 10,000 ಮಕ್ಕಳ ಮಠ ಸಾಕ್ತಾ ಇದೆ. ಬರೀ 20 ಮಕ್ಕಳಿದ್ರು, 10,000 ಮಕ್ಕಳು ಸಾಕೋದು ಅಷ್ಟು ಸುಲಭ ಅಲ್ಲ. ಅಂತ ಒಂದು ಸೇವೆಯನ್ನ ಮಾಡಿ ಅದಕ್ಕೆ ಅವರನ್ನ ಸಿದ್ಧಗಂಗೆಯ ಸಿದ್ಧಿ ಪುರುಷ ಅಂತ ಕರೀತಾರೆ, ಪುರುಷ ಮಣಿ ಅಂತ ಕರೀತಾರೆ ಅವರನ್ನ. ಈ ಶತಮಾನದ ಸಂತ ಅಂತ ಕರೀತಾರೆ. ಎಷ್ಟೊಂದು ಅವರಿಗೆ ಬಿರುದುಗಳಿದ್ದಾರೆ, ಕರ್ನಾಟಕ ರತ್ನ ಅಂತೆಲ್ಲ ಕರೀತಾರೆ. ಈಗ ನಮ್ದೆರಡು ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೇನೆ. ಹಾಗೆ ಅವರ ಆದರ್ಶಗಳನ್ನ ನಾವು 1.6 1% ನಾವು ಅದನ್ನ ಮೈಗೂಡಿಸ್ಕೊಳ್ಳೋದಂತ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನ ನೀಡ್ತಿದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.